ಹಾಯ್ ಗೈಸ್, ನಾನಿವತ್ತು ಮೊಟ್ಟೆ ಹಾಕಿ ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಅರ್ಧ ಕ್ಯಾಬೇಜ್ ಮಾಡ್ತಾ ಇದ್ದೀನಿ, ಅದಕ್ಕೆ 2 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅರಿಶಿಣ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ, ಗರಂ ಮಸಾಲ ಪೌಡ್ರ್, ಈರುಳ್ಳಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕ್ಯಾಬೇಜ್ ಕಟ್ ಮಾಡ್ಕೋಬೇಕು. ಅರ್ಧ ತಗೋತಾ ಇದ್ದೀನಿ ನಾನು. ಇವಾಗ ತಪ್ಪೊಂದು ಬಂದಿದ್ದು ತೆಗೆದುಬಿಡಿ, ಅದನ್ನು ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದು ರುಚಿನೂ ಆಗೋದಿಲ್ಲ. ಇವಾಗ ಕ್ಯಾಬೇಜ್ ಕಟ್ ಮಾಡಿದ್ದಾಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಆದಷ್ಟು ಕಡಾಯಲ್ಲೇ ಮಾಡಿ, ಯಾಕಂದರೆ ಮೊಟ್ಟೆ ಕಲಸೋಕ್ಕೆ ಈಸಿ ಆಗುತ್ತೆ. ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾಗಿ ಇದಕ್ಕೆ 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಅರಿಶಿನ ಪೌಡರ್ ಹಾಕೋಣ. 1 ಚಿಟಿಕೆ ಅಷ್ಟು ಅರಿಶಿನ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳಿ. ನಾನು ಪೇಸ್ಟ್ ಹಾಕೋತಾ ಇದ್ದೀನಿ. ಎಲ್ಲ ಕಡೆ ಸೀದು ಹೋಗುತ್ತೆ. ಇವಾಗ ಕ್ಯಾಬೇಜ್ ಹಾಕೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಪಲ್ಯಕ್ಕೆ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಡ್ತಾ ಇದ್ದೀನಿ ನಾನು. 1 ಟೀ ಸ್ಪೂನ್ ಅಷ್ಟು. ಸ್ವಲ್ಪ ನಿಧಾನ ಉರಿಯಲ್ಲಿ ಬೇಯಿಸಿ 1-2 ನಿಮಿಷ ಮುಚ್ಚಾನ ಇದನ್ನ. ಇವಾಗ ಇದು ಕ್ಯಾಬೇಜ್ ಬೆಂದಿದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಇದೆ ಇದು. ಇವಾಗ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಇವಾಗ ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ನೀವು ಮೊಟ್ಟೆ ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ. ನಾ ಈಗ ತೋರ್ಸೋ ಸಲುವಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಬೇಗ ತಿರುಗಿಸ್ಬೇಕು ಮೊಟ್ಟೆ ಹಾಕಿದ ಮೇಲೆ. ತಳನು ಹಿಡ್ಕೊಳ್ಳುತ್ತೆ.
ಮಕ್ಕಳಿಗೆ ಹಾಗೆ ತಿನ್ನಕ್ಕೆ ಕೊಟ್ಟರು ಚೆನ್ನಾಗಿರುತ್ತೆ ಇದು. ಪಲ್ಯ ಥರನೂ ಇರುತ್ತೆ, ಮೊಟ್ಟೆನೂ ಹಾಕಿರುತ್ತಲ್ಲ, ಹೆಲ್ತಿ ಫುಡ್ ಕೂಡ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಬೆಂದಿತ್ತು ಹೆಂಗಂತ ಗೊತ್ತಾಗೋದು, ಇದು ಮೊಟ್ಟೆ ಇರುತ್ತಲ್ಲ ಬಿಡಿ ಬಿಡಿಯಾಗಿರುತ್ತೆ ನೋಡಿ, ಆದರೆ ಆಗಿದೆ ಅಂತ ಅರ್ಥ. ಮೊಟ್ಟೆ ಹಾಕಿದ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ.